ಟ್ರೇಡಿಂಗ್ ಅಲ್ಲಿ ಒಬ್ರು ಲಾಸಸ್ ಇನ್ನೊಬ್ರಿಗೆ ಪ್ರಾಫಿಟ್ ಅಂದ್ರೆ ನಾನ್ ಲಾಸ್ ಮಾಡ್ಬೇಕಂತ ಎಷ್ಟು ಜನ ವೇಟ್ ಮಾಡ್ತಿರ್ತಾರೆ. ಅದೇ ತರ ನಿಮ್ನ ಲಾಸ್ ಮಾಡಬೇಕು ಅಂತ ಇನ್ಸ್ಟಿಟ್ಯೂಷನ್ಸ್ ಏನೆಲ್ಲ ಮೆಥಡ್ ಯೂಸ್ ಮಾಡೋದು ಅಂತಾನೆ ಈ ವಿಡಿಯೋ ಡೀಟೇಲ್ ಆಗಿ ನೋಡ್ತಿದೀವಿ. ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ ಸಿಇಒ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. 190 to 166 in the blink of an eye. On the Nasdaq, everything and more has been completely wiped out. It was the worst day on Wall Street since the crash. ಸೊ ಈ ವಿಡಿಯೋಲಿ ಡೀಟೇಲ್ ಆಗಿ ನಾವೇನ್ ನೋಡ್ತೀವಿ ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಬಂದು ಹೇಗೆ ರಿಟೇಲ್ ಟ್ರೇಡರ್ಸ್ ನ ಟ್ರ್ಯಾಪ್ ಮಾಡ್ತಾರೆ ಅಂತಾನೆ ನಾವು ನೋಡ್ತೀವಿ. ಸೊ ಅದನ್ನ ನೋಡಕ್ ಮುಂಚೆ ಒಂದು ಚಿಕ್ಕ ವಿಷಯ, ಅದಕ್ಕೆ ಮುಂಚೆ ಯೂಟ್ಯೂಬ್ ಅಲ್ಲಿ ನಮ್ ವಿಡಿಯೋಸ್ ನೋಡೋರೆಲ್ಲ ಹೇಗೆ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ತುಂಬಾ ಜನ ನಮ್ ಟ್ರೇಡ್ ಅಚೀವರ್ಸ್ ಹೆಸರು ಇಟ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೂ ಸರಿ ಇಲ್ಲ ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಅಲ್ಲಿ ಬಂದು ನನ್ ಫೋಟೋ ಇಟ್ಬಿಟ್ಟು ಏನ್ ಮಾಡ್ತಿದ್ದಾರೆ ಅಂದ್ರೆ ಕಮೆಂಟ್ಸ್ ಎಲ್ಲ ಕೊಟ್ಟು ಬಿಟ್ಕಾಯಿನ್ ಮೂಲಕ ದುಡ್ಡು ಕಳಿಸಿ ನಾವು ಸಿಗ್ನಲ್ಸ್ ಕೊಡ್ತೀವಿ ಅಂತ ತುಂಬಾ ಜನ ಏಮಾರಿಸ್ತಿದ್ದಾರೆ. ಸೊ ಅದು ಅಫಿಷಿಯಲ್ ಆಗಿ ಟ್ರೇಡ್ ಅಚೀವರ್ಸ್ ಇಂದ ಬರ್ತಿರೋದಲ್ಲ. ಸೊ ಬಿವೇರ್ ಆಫ್ ದಿ ಸ್ಕ್ಯಾಮ್ಸ್. ಈ ಐಡಿಸ್ ಇಂದ ಏನಾದ್ರು ಈ ತರ ಡಿಫ್ರೆಂಟ್ ಆಗಿ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಬಿಟ್ಕಾಯಿನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಕಾಲ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ನಂಬೇಡಿ. ಟ್ರೇಡ್ ಅಚೀವರ್ಸ್ ಅಲ್ಲಿ ನಮ್ ಕಾಲ್ ಸರ್ವಿಸೇ ಇಲ್ಲ. ಬಿ ವಾಚ್ಫುಲ್ ಫಾರ್ ದಟ್. ಆಲ್ ರೈಟ್, ದಟ್ಸ್ ಫಾರ್ ಯೋರ್ ಕಾಷನ್. ಸೊ ಇವಾಗ ನಾವು ಇನ್ಸ್ಟಿಟ್ಯೂಷನ್ ಏನ್ ಹೇಗೆ ಟ್ರ್ಯಾಪ್ ಮಾಡ್ತಾರೆ ಅಂತ ನೋಡೋಣ. ಇವಾಗ ಫಸ್ಟ್ ಇನ್ಸ್ಟಿಟ್ಯೂಷನ್ ಅನ್ನೋದು ನಾವು ಲಾಸ್ಟ್ ವಿಡಿಯೋ ಟೆಕ್ನಿಕಲ್ ವಿಡಿಯೋ ಇನ್ ಕೇಸ್ ನೀವು ನೋಡಿಲ್ಲ ಅಂದ್ರೆ ಅದನ್ನ ಹೋಗಿ ನೋಡಿ. ಅದ್ರಲ್ಲಿ ಹೇಳಿರ್ತೀನಿ ನಾನು ಒಂದು ಇನ್ಸ್ಟಿಟ್ಯೂಷನ್ ಹೇಗೆ ಅಕ್ಯುಮುಲೇಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ. ಇವಾಗ ಒಂದು ಅಕ್ಯುಮುಲೇಷನ್ ಡಿಸ್ಟ್ರಿಬ್ಯೂಷನ್ ನೋಡೋಣ. ಇವಾಗ ಎಲ್ಲಿ ತಗೊಂತಾರೆ ಎಲ್ಲಿ ಮಾರ್ತಾರೆ ಅಂತ. ತಗೊಳ್ಳೋ ಜಾಗದಲ್ಲಿ ಲೋ ಪ್ರೈಸ್ ತಗೊಂತಾರೆ, ಅದು ಅಕ್ಯುಮುಲೇಷನ್. ಹೈ ಪ್ರೈಸ್ ಅಲ್ಲಿ ಮಾರೋದನ್ನ ಅದು ಡಿಸ್ಟ್ರಿಬ್ಯೂಷನ್. ಸೊ ಇವಾಗ ಅಕ್ಯುಮುಲೇಷನ್ ತಗೊಂತಾ ಇದ್ದಾರೆ ಅಂದ್ರೆ ಯಾರಾದ್ರೂ ಒಬ್ರು ಮಾರಬೇಕು. ಅವಾಗ ಅವ್ರಿಗೆ ಏನೆಲ್ಲ ವಿಧಾನಗಳು ಯೂಸ್ ಮಾಡ್ತಾರೆ, ಏನೆಲ್ಲ ಟ್ರ್ಯಾಪ್ ಯೂಸ್ ಮಾಡ್ತಾರೆ ಈ ರಿಟೇಲ್ ಟ್ರೇಡರ್ಸ್ ನ ಮಾರೋ ತರ ಮಾಡಕ್ಕೆ, ಅದನ್ನೇ ಈ ವಿಡಿಯೋ ನಾವು ಫುಲ್ ಡೀಟೇಲ್ ಆಗಿ ನೋಡ್ತೀವಿ. ಆಲ್ ರೈಟ್, ನೋಡೋಣ. ಸೊ ಇವಾಗ ಏನ್ ನೋಡೋಣ ಅಂದ್ರೆ ಫಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ಸ್ ಸೇ ಒಂದು ಗೋಲ್ಡ್ ತಗೊಳ್ಳೋಣ. ಗೋಲ್ಡ್ ಮಾರ್ಕೆಟ್. ಗೋಲ್ಡ್ ಬಂದು ಇವಾಗ 30,000 ರೀಚ್ ಆಗಿದೆ ಅನ್ಕೊಳ್ಳೋಣ. ಇವಾಗ ಬಂದು ನಾವು ಏನ್ ಹೇಳ್ತೀವಿ, ಎಲ್ಲರೂ ಏನ್ ಹೇಳ್ತಾರೆ, ಗೋಲ್ಡ್ ಹ್ಯಾಸ್ ರೀಚ್ 30,000, ಆಲ್ ಟೈಮ್ ಹೈ ಟಚ್ ಆಗಿದೆ ಅಂತ ನಾವು ಇಟ್ಕೊಳ್ಳೋಣ. ಇವಾಗ ಒಂದು ರಿಟೇಲ್ ಟ್ರೇಡರ್ ಆಗಿ ನಿಮ್ ಮೈಂಡ್ ಸೆಟ್ ಹೇಗಿರುತ್ತೆ? ಫಸ್ಟ್ ಟೈಮ್ ಮಾರ್ಕೆಟ್ ಗೋಲ್ಡ್ ಮಾರ್ಕೆಟ್ ಬಂದು ನಿಫ್ಟಿ ತಗೊಳ್ಳಿ ಇಲ್ಲ ಗೋಲ್ಡ್ ತಗೊಳ್ಳಿ, ಒಂದು ಆಲ್ ಟೈಮ್ ಹೈ ಹಿಟ್ ಆಗ್ತಾ ಇದೆ. ಇವಾಗ ನಿಮ್ ರಿಟೇಲ್ ಟ್ರೇಡರ್ ಆಗಿ ನಿಮ್ ಮೈಂಡ್ ಸೆಟ್ ಏನಿರುತ್ತೆ? ಸೊ ಮೋಸ್ಟ್ ಆಫ್ ದ ರಿಟೇಲ್ ಟ್ರೇಡರ್ಸ್ ಮೈಂಡ್ ಸೆಟ್ ಏನಿರುತ್ತೆ ಅಂದ್ರೆ ಮಾರ್ಕೆಟ್ ಹೈಗ್ ಬಂದಾಯ್ತು, ಮಾರ್ಬಿಡೋಣ. ಯಾಕಂದ್ರೆ ಟಾಪ್ ಬಂದಾಯ್ತು, ಆಲ್ ಟೈಮ್ ಹೈ ಬಂದಾಯ್ತು, ಕೆಳಗ್ ಬಂದ್ಬಿಡತ್ತೆ. ಇವಾಗ ಮೇಲ್ ಹೋಯ್ತು, ಇವಾಗ ಕೆಳಗ್ ಬರುತ್ತೆ, ಇವಾಗ ಪಾಸಿಬ್ಲಿ ಕರೆಕ್ಷನ್ ಬರುತ್ತೆ. ಸೊ ನಾವ್ ಏನ್ ಮಾಡೋಣ, ಮಾರ್ಬಿಡೋಣ ಅಂತ ಎಲ್ಲಾರ ಮೈಂಡ್ ಸೆಟ್ ಇವಾಗ ನಾರ್ಮಲ್ ಆಗಿ ರಿಟೇಲ್ ಟ್ರೇಡರ್ಸ್ಗೂ ಬರೋ ತರ ಒಂದು ಮೈಂಡ್ ಸೆಟ್. ಇವಾಗ ಇದ್ರಲ್ಲಿ ಈ ಜಾಗದಲ್ಲಿ ಸೆಲ್ ಮಾಡ್ಬಿಡೋಣ ಅನ್ನೋದಕ್ಕೆ ರೀಸನ್ ಏನು? ಅದನ್ನ ಫಸ್ಟ್ ನಾವು ಯೋಚನೆ ಮಾಡೋಣ. ಒಂದು ರಿಟೇಲ್ ಟ್ರೇಡರ್ ಆಲ್ ಟೈಮ್ ಹೈಗ್ ಬಂತು, ಇವಾಗ ಸೆಲ್ ಮಾಡಬೇಕು ಅಂದ್ರೆ ಯಾಕೆ, ರೀಸನ್ ಏನು? ಅದನ್ನ ನೋಡಿದ್ರೆ ಇಟ್ ಇಸ್ ಬಿಕಾಸ್ ವಿ ಸಿ ದಿ ಪ್ರೈಸ್. ಇವಾಗ ನಾವೇನ್ ನೋಡ್ತೀವಿ, 30,000 ರೂಪಾಯಿ ಮಾರ್ಕೆಟ್ ಪ್ರೈಸ್ ಆಲ್ ಟೈಮ್ ಹೈ ಅಂತ ಬಂದಿದೆ. ಇವಾಗ ಎಲ್ಲರಿಗೂ ಆಟೋಮ್ಯಾಟಿಕ್ ಆಗಿ ಏನಾಯ್ತು, 30,000 ಬಂತು. ಈ ಪ್ರೈಸ್ ನೋಡಿ, ವ್ಯಾಲ್ಯೂ ಇದನ್ನ ನೋಡಿದ ತಕ್ಷಣ ಮಾರ್ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ಇದೇ ಒಂದು ಇನ್ಸ್ಟಿಟ್ಯೂಷನ್ ಸೈಡ್ ಅಲ್ಲಿ ನೋಡುವಾಗ ದಟ್ ಇಸ್ ಟೋಟಲಿ ಡಿಫರೆಂಟ್. ಏನಂದ್ರೆ ಅವರು ಬಂದು ಲೆಟ್ಸ್ ಬೈ ಮಾಡ್ತಿದ್ದಾರೆ. ಅವಾಗ ಇದಕ್ಕೆ ಬೈ ಮಾಡಕ್ ಒಂದು ರೀಸನ್ ಇರುತ್ತಲ್ವಾ? ಆ ರೀಸನ್ ಏನು ಅಂತ ನೋಡಿದ್ರೆ, ಒಂದು ರಿಟೇಲ್ ಟ್ರೇಡರ್ ದೇ ಸಿ ಪ್ರೈಸ್, ವೆರಸ್ ಅನ್ ಇನ್ಸ್ಟಿಟ್ಯೂಷನ್ ದೇ ಲುಕ್ ಅಟ್ ವ್ಯಾಲ್ಯೂ. ಅದಕ್ಕೆ ವಾರೆನ್ ಬಫೆ ಹೇಳ್ತಾರೆ, ದ ಪ್ರೈಸ್ ಇಸ್ ವಾಟ್ ಯು ಪೇ ಅಂಡ್ ದ ವ್ಯಾಲ್ಯೂ ಇಸ್ ವಾಟ್ ಯು ಗೆಟ್. ನಾವ್ ಏನ್ ಬೇಕಾದ್ರೆ ಪ್ರೈಸ್ ಕೊಡ್ಬೋದು, ಅದೇ ಅದಕ್ಕೊಂದು ವ್ಯಾಲ್ಯೂ ಅಂತ ಇದೆಯಲ್ಲ, ಆ ವ್ಯಾಲ್ಯೂನೇ ಏನು ಅನ್ನೋದನ್ನ ಒಂದು ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ಒಂದು ರಿಟೇಲ್ ಟ್ರೇಡರ್ ಏನ್ ನೋಡಿ ಜಡ್ಜ್ ಮಾಡ್ತಾರೆ, ಪ್ರೈಸ್ ನೋಡಿ, ಅಯ್ಯೋ ಆಲ್ ಟೈಮ್ ಹೈ ಬಂದ್ಬಿಡ್ತು, ಹೆದರ್ಕೊಂಡು ಹೋಗಿ ಮಾರ್ಬಿಡ್ತೀವಿ. ಸೊ ರಿಟೇಲ್ ಟ್ರೇಡರ್ ಈ ಜಾಗದಲ್ಲಿ ಮಾಡೋದೇನು ಅಂತ ನೋಡಿದ್ರೆ ದೇ ಫಿಯರ್. ಇಲ್ಲೇನ್ ಮಾಡ್ತಾರೆ ರಿಟೇಲ್ ಟ್ರೇಡರು, ಹೆದರ್ಕೊಂತೀವಿ. ಯಾಕಂದ್ರೆ ಈ ಪ್ರೈಸ್ ಆಲ್ ಟೈಮ್ ಹೈ ನೋಡಿದ ತಕ್ಷಣ ಒಂದು ಸೈಕಲಾಜಿಕಲ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಆಲ್ ಟೈಮ್ ಹೈ ಅಲ್ಲಿ ಇದೆ, ಮಾರ್ಕೆಟ್ ಕೆಳಗೆ ಬರುತ್ತೆ, ಮಾರ್ಬಿಟ್ಟು ಆಚೆ ಬಂದ್ಬಿಡೋಣ. ಲಾಜಿಕಾ ಇದೇ ತುಂಬಾ ಜನ ಮಾಡಿರ್ತೀವಿ. ಒಂದು ಸ್ಟಾಕ್ ಇಟ್ಟಿರೋರೆಲ್ಲ ಆಲ್ ಟೈಮ್ ಹೈ ಬಂತು, ಇದಕ್ಕಿಂತ ಏನು ಇಟ್ಕೊಳ್ಳೋದು, ಕೆಳಗೆ ಬಂತು ಅಂದ್ರೆ ಮಾರ್ಬಿಟ್ಟು ಹೊಟ್ಟೋಗೋಣ ಅನ್ಬಿಟ್ಟು. ಸೊ ಇದೆಲ್ಲ ಏನು ಅಂದ್ರೆ ಇದು ಹಿಂದೆ ಎಷ್ಟು ದೊಡ್ಡ ವಿಷಯ ಇದೆ ಅಂತಾನೆ ನಾವ್ ನೋಡ್ತೀವಿ. ಸೊ ವೈ ಡಿಡ್ ವಿ ಸೆಲ್ ಇಸ್, ಒನ್ ಇಸ್ ಪ್ರೈಸ್, ಸೆಕೆಂಡ್ ಒನ್ ಇಸ್ ಬಿಕಾಸ್ ಆಫ್ ಫಿಯರ್. ಆದ್ರೆ ಇದೇ ಬಂದು ಒಂದು ಇನ್ಸ್ಟಿಟ್ಯೂಷನ್ ಯಾವ ತರ ನೋಡುತ್ತೆ ಅಂದ್ರೆ ದೇ ಲುಕ್ ಅಟ್ ವ್ಯಾಲ್ಯೂ. ಇವಾಗ ವ್ಯಾಲ್ಯೂ ಬಂದು ಇವಾಗ ದೇ ಹ್ಯಾವ್ ಸರ್ಟನ್ ಡೆಫಿನಿಷನ್ಸ್, ದೇ ಹ್ಯಾವ್ ಸರ್ಟನ್ ಮೆಥಡ್, ಒಂದು ವ್ಯಾಲ್ಯೂ ಹೇಗೆ ಡಿರೈವ್ ಮಾಡಬೇಕು ಅಂತ. ಇವಾಗ ಇದೆಲ್ಲ ಅನಲೈಸ್ ಮಾಡಿದ್ಮೇಲೆ ಅವ್ರ ವ್ಯಾಲ್ಯೂ ಏನು ಹೇಳ್ತಾರೆ ಅಂದ್ರೆ ಗ್ರೋತ್ ಪೊಟೆನ್ಶಿಯಲ್ ಎಷ್ಟು ಹೋಗುತ್ತೆ, ನೆಕ್ಸ್ಟ್ 42,000 ಹೋಗುತ್ತೆ ಅಂತ ಅವರು ಡಿಸೈಡ್ ಮಾಡ್ತಾರೆ. ಹಂಗಂದ್ರೆ ಇವಾಗ 42,000 ಅನ್ನೋದು ಲೋ ಪ್ರೈಸಾ ಹೈ ಪ್ರೈಸಾ? ಇವಾಗ ಎಲ್ಲಾರು ಪ್ರೈಸ್ ನೋಡಿ ಇದು ಆಲ್ ಟೈಮ್ ಹೈ ಪ್ರೈಸ್ ಅಂತ ಹೇಳುವಾಗ 30,000 ಈ ವಸ್ತು ವ್ಯಾಲ್ಯೂ.
ಆದ್ರೆ ಅದ್ರ ನಿಜವಾದ ವ್ಯಾಲ್ಯೂ ಎಷ್ಟು ಅಂದ್ರೆ 42,000 ಹೋಗೋ ಪಾಸಿಬಿಲಿಟೀಸ್ ಇದೆ ಅಂದ್ರೆ ಇದು 30,000 ಲೋ ಪ್ರೈಸಾ ಹೈ ಪ್ರೈಸಾ? ಸೊ 42,000 ಗೆ ಕಂಪೇರ್ ಮಾಡುವಾಗ 30,000 ವಿಲ್ ಲುಕ್ ಲೈಕ್ ಅ ಲೋ ಪ್ರೈಸ್. ಅವಾಗ ಈ ಜಾಗದಲ್ಲಿ ಅವ್ರು ಏನ್ ತರ ನೋಡ್ತಾರೆ, ದೇ ವಿಲ್ ಲುಕ್ ಇಟ್ ಅಟ್ ಲೈಕ್ ಅ ಆಪರ್ಚುನಿಟಿ. ಸೊ ಈ ಜಾಗದಲ್ಲಿ ಅವ್ರು ಬೈ ಮಾಡ್ಕೊಂಡ್ರೆ 42,000 ಏನಾಗುತ್ತೆ, ದೇ ವಿಲ್ ಬಿ ಮೇಕಿಂಗ್ ಸಮ್ ಗುಡ್ ಪ್ರಾಫಿಟ್ಸ್. ಸೊ ಇದು ವ್ಯಾಲ್ಯೂಯೇಷನ್. ಸೊ ಇದನ್ನೇ ವ್ಯಾಲ್ಯೂಯೇಷನ್ ಮೆಥಡ್ ಅಂತಾರೆ. ಅದಕ್ಕೆ ತುಂಬಾ ಮೆಥಡ್ಸ್ ಇದೆ. ಇವಾಗ ಟೆಕ್ನಿಕಲ್ ಆಗಿ ಅನಲೈಸ್ ಮಾಡುವಾಗ ಹೇಗೆ ಒಂದು ಪ್ರೈಸ್ ವ್ಯಾಲ್ಯೂ ಫಿಕ್ಸ್ ಮಾಡೋದು, ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಎಲ್ಲಿಗೆ ಎಷ್ಟಕ್ಕೆ ಇಳಿಯುತ್ತೆ ಅಂತ ಟ್ರೇಡಿಂಗ್ ಮೆಥಡ್ಸ್, ಅದೆಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಟೆಕ್ನಿಕಲ್ ಬಂದು ದಟ್ ಇಸ್ ಡಿಫರೆಂಟ್. ಇವಾಗ 42,000 ಅನ್ನೋದು ಅವ್ರು ಫಿಕ್ಸ್ ಮಾಡಿದ್ದಾರೆ. ಇವಾಗ ಅವ್ರಿಗೆ ಇದೇನು, ಇಟ್ ಇಸ್ ಅ ವೆರಿ ಲೋ ಪ್ರೈಸ್. ಅವಾಗ ಆದಷ್ಟು ಅವ್ರು ಏನ್ ಟ್ರೈ ಮಾಡ್ತಾರೆ ಅಂದ್ರೆ ದೇ ವಾಂಟ್ ಟು ಬೈ ಆಸ್ ಮಚ್ ಆಸ್ ಪಾಸಿಬಲ್. ಇವಾಗ ಇವ್ರು ಬೈ ಮಾಡ್ಬೇಕು ಅಂದ್ರೆ ಯಾರಾದ್ರೂ ಏನ್ ಮಾಡ್ಬೇಕು, ಸೆಲ್ ಮಾಡಬೇಕು. ಸರಿ, ಇವಾಗ ಆಲ್ರೆಡಿ ನಾವು ಒಂದ್ ಕ್ಯಾಟಗರಿ ಆಫ್ ರಿಟೇಲ್ ಟ್ರೇಡರ್ಸ್ ನೋಡಿದ್ವಿ. ಏನು ಅಂದ್ರೆ ರಿಟೇಲ್ ಟ್ರೇಡರ್ ಪ್ರೈಸ್ ನೋಡಿದ ತಕ್ಷಣ ಆಟೋಮೆಟಿಕ್ ಆಗಿ ಕೆಲವು ಜನ ಸೆಲ್ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಎಲ್ಲರೂ ಸೇಲ್ ಮಾಡ್ತಾರ ಅಂದ್ರೆ ಮಾಡಲ್ಲ. ಅವಾಗ ಹೇಗೆ ಇವ್ರನ್ನ ಮ್ಯಾನಿಪುಲೇಟ್ ಮಾಡಿ ಸೆಲ್ ಮಾಡಿಸ್ಬೋದು, ಅದೇ ನೆಕ್ಸ್ಟ್. ಇವಾಗ ಇವ್ರ ಹತ್ರ ಡೈರೆಕ್ಟ್ ಆಗಿ ಇನ್ಸ್ಟಿಟ್ಯೂಷನ್ ಈ ಕಡೆ ಇಟ್ಕೊಳ್ಳಿ. ದಿಸ್ ಇಸ್ ರಿಟೇಲ್ ಟ್ರೇಡರ್, ದಿಸ್ ಇಸ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್. ಇವಾಗ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ ಹೋಗಿ ಡೈರೆಕ್ಟ್ ಆಗಿ ರಿಟೇಲ್ ಟ್ರೇಡರ್ ಹತ್ರ ಹೇಳೋದಿಲ್ಲ ಮಾಡ್ಬಿಡು ಅಂತ, ಯಾರು ಆತರ ಹೇಳಲ್ಲ. ಅವಾಗ ಇದು ಏನ್ ಮಾಡ್ಬೋದು ಅಂದ್ರೆ ಏನ್ ಮಾಡಿಸಿ ಇವ್ರನ್ನ ಸೇಲ್ ಮಾಡಿಸ್ಬೋದು ಅನ್ನೋದೇ ಇವ್ರ ಮೆಥಡ್. ಅದು ಏನ್ ಮೆಥಡ್ ಅಂದ್ರೆ ಅವಾಗ ಇವ್ರನ್ನು ಕನೆಕ್ಟ್ ಮಾಡ್ಬೇಕು. ಇವಾಗ ಇವ್ರ ಕೈಯಲ್ಲಿ ಸೇಲ್ ಮಾಡಿಸ್ಬೇಕು, ಇವ್ರು ಸೇಲ್ ಮಾಡಿದ್ರೇನೆ ಇವ್ರು ಬೈ ಮಾಡಕ್ ಆಗೋದು. ಇವ್ರಿಬ್ಬರನ್ನು ಕನೆಕ್ಟಿಂಗ್ ಒಂದು ವಿಷಯ ಇದೆ. ಅದು ಏನು ಅಂದ್ರೆ ದಟ್ ಇಸ್ ವೇರ್ ನ್ಯೂಸ್ ಕಮ್ಸ್ ಇನ್. ಇವ್ರಿಬ್ಬರನ್ನು ಕನೆಕ್ಟ್ ಮಾಡೋದು ಯಾರು ಅಂದ್ರೆ ಇಟ್ಸ್ ಯೋರ್ ನ್ಯೂಸ್. ಇವಾಗ ಇವ್ರ ಮೇನ್ ವೆಪನ್ ಏನು ಅಂತ ನೋಡಿದ್ರೆ ಇಟ್ಸ್ ನ್ಯೂಸ್. ಇವಾಗ ಈ ನ್ಯೂಸ್ ಇಟ್ಕೊಂಡೆ ಈ ರಿಟೇಲ್ ಟ್ರೇಡರ್ನ ಮ್ಯಾನಿಪುಲೇಟ್ ಮಾಡಕ್ಕಾಗತ್ತೆ. ಹೇಗಂದ್ರೆ ಯೂಟ್ಯೂಬ್ ಆಗಿರ್ಬೋದು, ಇಲ್ಲ ಅದೊಂದು ನ್ಯೂಸ್ ಚಾನಲ್ ಆಗಿರ್ಬೋದು, ದೇರ್ ವಿಲ್ ಕಮ್ ಅ ನ್ಯೂಸ್. ಏನ್ ನ್ಯೂಸ್ ಅಂದ್ರೆ ಗೋಲ್ಡ್ ಹ್ಯಾಸ್ ರೀಚ್ 30,000. ಒಂದು ಅನಲಿಸ್ಟ್ ಬಂದು ಹೇಳ್ತಾರೆ ಗೋಲ್ಡ್ ಹ್ಯಾಸ್ ರೀಚ್ 30,000 ಆಲ್ ಟೈಮ್ ಹೈ. ಆತರ ಹೇಳಿದ ತಕ್ಷಣ ನೆಕ್ಸ್ಟ್ ಬಂದು ಕರೆಕ್ಷನ್ ಬರೋಂತ ಪಾಸಿಬಿಲಿಟಿ ಇದೆ ಅಂತ ಒಂದು ವಿಷಯ ಹೇಳಿದ ತಕ್ಷಣ ಎಲ್ಲರೂ ಪ್ಯಾನಿಕ್ ಆಗಕ್ಕೆ ಶುರು ಆಗ್ತಾರೆ. ಅದೇನು ಅಂದ್ರೆ ಇದಕ್ಕೆ ಪ್ಯಾನಿಕ್ ಆಗಿರೋ ಮುಖ್ಯವಾದ ರೀಸನ್ ಏನು ಅಂದ್ರೆ ಇವಾಗ ಒಂದು ಅನಲಿಸ್ಟ್ ಬಂದು 28,000 ಅಂತ ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಅವಾಗ ತುಂಬಾ ಜನ ಏನು ಹೆದರ್ಕೊಳ್ಳೋದಿಲ್ಲ. 29,000 ಅಂದ್ರೂ ತುಂಬಾ ಜನ ವರಿ ಮಾಡಲ್ಲ. ಯಾಕಂದ್ರೆ ಜನರಿಗೆ ಸಂಬಂಧಪಟ್ಟಷ್ಟು 30,000, 40,000, 50,000 ಆತರ ಒಂದು ರೌಂಡ್ ಫಿಗರ್ ಬರುವಾಗ ದೇ ಗೆಟ್ ಟು ಎಮೋಷನಲ್ ಸೆಟ್. ಇದರಿಂದಾನೇ ಈ ರೌಂಡ್ ಫಿಗರ್ ಟ್ರೇಡಿಂಗ್ ಅಂತಾರೆ. ಕೆಲವು ಜನಕ್ಕೆ ಹೇಗೆ ಅಂದ್ರೆ ಪ್ರಾಫಿಟ್ ಅಲ್ಲೇ ಇದು ನೀವು ನೋಡಬಹುದು. ಮಾರ್ಕೆಟ್ ಬಂದು ಇವಾಗ ಪ್ರಾಫಿಟ್ ತೋರಿಸ್ತಾ ಇರ್ತೀವಿ, ಒಂದು 9,200 ರೂಪಾಯಿ, 250 ರೂಪಾಯಿ ಅಂತ ತೋರಿಸಿದಾಗ ಕ್ಲೋಸ್ ಮಾಡಲ್ಲ. ಏನ್ ಹೇಳ್ತಾರೆ ಅಂದ್ರೆ ಒಂದು ರೌಂಡ್ ಆಗಿ ಒಂದು 10,000 ಬಂತು ಅಂದ್ರೆ ಕ್ಲೋಸ್ ಮಾಡಿ ಆಚೆ ಬಂದ್ಬಿಡೋಣ ಆ ತರ ಅಂತ ಹೇಳ್ತಾರೆ. ಈ 9,000ದಿಂದ 10,000 ಆಗೋಷ್ಟೊತ್ತಿಗೆ ಅದು 9,000ದಿಂದ 8,500 ಬಂದ್ಬಿಟ್ಟಿರುತ್ತೆ. ಇವಾಗ ಏನ್ ಹೇಳ್ತಾರೆ ಅಂದ್ರೆ ಒಂದು 8,500 ಇಂದ ಒಂದು ಅಟ್ಲೀಸ್ಟ್ ಒಂದು ರೌಂಡ್ ಆಗಿ ಒಂದು 9,000 ಬಂದ್ರೆ ಕ್ಲೋಸ್ ಮಾಡ್ಬಿಡ್ಬೋದು. ಅವಾಗ ಪ್ರಾಫಿಟ್ ಹಂಗೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಜನರಿಗೆ ಏನಂದ್ರೆ ದಿಸ್ ರೌಂಡ್ ಫಿಗರ್ ಇದೆ ಅಲ್ವಾ, ಈ ರೌಂಡ್ ಫಿಗರ್ ಇಟ್ಕೊಂಡು ದೇ ಗೆಟ್ ಮ್ಯಾನಿಪುಲೇಟೆಡ್. ಸೊ ಅದಕ್ಕೆ ಪ್ರೊಫೆಷನಲ್ ಏನ್ ನೋಡಲ್ಲ ಅಂದ್ರೆ ದೇ ಡೋಂಟ್ ಲುಕ್ ಅಟ್ ದ ಪ್ರೈಸ್ ನೋಡ್ಬಿಟ್ಟು ದೇ ಡೋಂಟ್ ಗೆಟ್ ಮ್ಯಾನಿಪುಲೇಟೆಡ್. ಸೊ 30,000 ಆಲ್ ಟೈಮ್ ಪ್ರೈಸ್ ಅಂತ ಇರುವಾಗ ಇಟ್ ಇಸ್ ನಾಟ್ ದಿ ಎಂಡ್ ಆಫ್ ದಿ ರೋಡ್. ಇದೇ ಸೀಲಿಂಗು, ಇದರಿಂದ 30,000 ನೋಡಿದ್ರೆ ಅದು ಮೇಲೆ ಹೋಗಕ್ಕಾಗಲ್ಲ ಅಂತ ಅನ್ಕೊಳ್ಳಲ್ಲ. ಇಟ್ ಇಸ್ ಜಸ್ಟ್ ಅನ್ ಆಲ್ ಟೈಮ್ ಹೈ. ಇವಾಗ ಸೊ ಇದು 28,000 ಫಸ್ಟ್ ಟೈಮ್ ಬಂದಾಗಲೂ ಅದು ಆಲ್ ಟೈಮ್ ಹೈ ಅಲ್ವಾ. 28,000ದಿಂದ 29,000 ಹೋಗೋಗ್ಲೂ ಆಲ್ ಟೈಮ್ ಹೈ. 29ರಿಂದ ಇವಾಗ 30 ಬಂದಿದೆ. ಇದ್ರಲ್ಲಿ ಏನ್ ದೊಡ್ಡ ಡಿಫ್ರೆನ್ಸ್ ಇಲ್ಲ. ಇವಾಗ 30ರಿಂದ 31ಕ್ಕೆ ಹೋಗ್ಬೋದು. ಸೊ ಯಾವಾಗ್ಲೂ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಪ್ರೈಸ್ ನೋಡಿ ಮ್ಯಾನಿಪುಲೇಟ್ ಆಗ್ಬೇಡಿ. ಈ ಪ್ರೈಸ್ ಬಂತು ಇದ್ರ ಮೇಲೆ ಹೋಗಲ್ಲ ಅಂತ. ಅದಕ್ಕೆ ಏನ್ ಹೇಳ್ತಾರೆ, ನಥಿಂಗ್ ಇಸ್ ಟೂ ಹೈ ಟು ಬೈ ಅಂಡ್ ನಥಿಂಗ್ ಇಸ್ ಟೂ ಲೋ ಟು ಸೆಲ್. ಸೊ ತುಂಬಾ ಹೈ ಅಲ್ಲಿ ಇರೋದ್ರಿಂದ ಬೈ ಮಾಡಬಾರ್ದು ಅಂತಾನು ಇಲ್ಲ, ತುಂಬಾ ಲೋ ಅಲ್ಲಿ ಇದೆ ಅಂತ ಕೆಳಕ್ಕೆ ಸೆಲ್ ಮಾಡಬಾರ್ದು ಅಂತಾನು ಇಲ್ಲ. ಸೊ ಪ್ರೈಸ್ ನೋಡಿ ಏನಾಗ್ಬಿಡಿ, ಮ್ಯಾನಿಪುಲೇಟ್ ಆಗ್ಬೇಡಿ. ಸೊ ಇದೇನಾಯ್ತು ಅಂದ್ರೆ ಈ ಜಾಗದಲ್ಲಿ ನ್ಯೂಸ್ ಬರುತ್ತೆ. ಏನಂತ ನ್ಯೂಸ್, ಒಂದು ರಿಸರ್ಚ್ ಅನಲಿಸ್ಟ್ ಅಲ್ಲಿ ಯಾರೋ ಒಬ್ರು ಬಂದು ಏನ್ ಹೇಳ್ತಾರೆ, ಮಾರ್ಕೆಟ್ ಹ್ಯಾಸ್ ರೀಚ್ 30,000, ಗೋಲ್ಡ್ ಹ್ಯಾಸ್ ರೀಚ್ 30,000, ನೆಕ್ಸ್ಟ್ ಇಸ್ ಕರೆಕ್ಷನ್. ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಟು ಕಮ್ ಟು 25,000 ಆತರ ಒಂದು ನ್ಯೂಸ್ ಬರುತ್ತೆ. ಈ ನ್ಯೂಸ್ ನೋಡಿದ ತಕ್ಷಣ ಇವಾಗ ಕೆಲವು ಜನ ಆಲ್ರೆಡಿ ಮಾಡ್ತಿರ್ತಾರೆ, ಇವಾಗ ಕೆಲವು ಜನ ಮಾಡದೆ ಹೋಲ್ಡ್ ಮಾಡಿ ಇಟ್ಕೊಂಡಿರೋರು ಈ ನ್ಯೂಸ್ ನೋಡಿದ ತಕ್ಷಣ ಮ್ಯಾನಿಪುಲೇಟ್ ಆಗಿ ಏನ್ ಮಾಡ್ತಾರೆ, ದೇ ಸ್ಟಾರ್ಟ್ ಟು ಸೆಲ್ ಮೋರ್. ಯಾಕಂದ್ರೆ ಬಿಕಾಸ್ ಆಫ್ ಪ್ಯಾನಿಕ್. ಇದು ಕ್ರಿಯೇಟ್ ಮಾಡೋದೇ ಮೋಸ್ಟ್ ಆಫ್ ದ ಟೈಮ್ ಯಾರಾಗಿರ್ತಾರೆ ಅಂದ್ರೆ ಇಟ್ ಇಸ್ ಯುವರ್ ಇನ್ಸ್ಟಿಟ್ಯೂಷನ್ ಲೆವೆಲ್ ಆಫ್ ಟ್ರೇಡರ್ಸ್. ಅದ್ರ ಕೆಳಗೊಂದು ಡಿಸ್ಕ್ಲೇಮರ್ ಹಾಕ್ಬಿಡ್ತಾರೆ, ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಆತರ ಈ ತರ ಅಂತ ಡಿಸ್ಕ್ಲೇಮರ್ ಹಾಕಿ ಹೇಳ್ತಾರೆ. ಅವಾಗ ಏನಾಗುತ್ತೆ, ಈ ನ್ಯೂಸ್ ನೋಡಿ ಎಲ್ಲರೂ ಏನ್ ಮಾಡಕ್ ಶುರು ಮಾಡ್ತಾರೆ, ದ ಮೋರ್ ಯು ಸೆಲ್ ದ ಮೋರ್ ದೇ ಬೈ. ಇವಾಗ ಎಲ್ಲದನ್ನು ಇವ್ರು ಮಾರಿ 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 ಇವ್ರೇನ್ ಮಾಡ್ತಾರೆ, ಎಲ್ಲ ಪರ್ಚೇಸ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ, ಮಾರ್ಕೆಟ್ ಇವ್ರು ಎಕ್ಸ್ಪೆಕ್ಟ್ ಮಾಡಿತಾರಾನೆ 42,000 ಮಾರ್ಕೆಟ್ ರೀಚ್ ಆಗ್ಬಿಡತ್ತೆ. ಇವಾಗ 42,000 ಮಾರ್ಕೆಟ್ ರೀಚ್ ಆಯ್ತಾ, ಇವಾಗ ಇವರು
ದೇ ಆರ್ ಇನ್ ಹ್ಯೂಜ್ ಪ್ರಾಫಿಟ್ಸ್. ಇವಾಗ ಇವ್ರಿಗೆ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದ್ದಾರೆ. ಇವಾಗ ನೆಕ್ಸ್ಟ್ ಈ ಪ್ರಾಫಿಟ್ ನ ಅನುಭವಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ತಗೊಂಡ್ ಇಟ್ಕೊಂಡಿರೋದನ್ನೆಲ್ಲ ಮಾರ್ಬೇಕು. ಅವಾಗ ಮಾರ್ಬೇಕಂದ್ರೆ ಯಾರಾದ್ರೂ ಪರ್ಚೇಸ್ ಮಾಡ್ಬೇಕು, ಕರೆಕ್ಟಾ? ಸಂಬಡಿ ಹ್ಯಾಸ್ ಟು ಬಿ ದೇರ್ ಟು ಬೈ. ಅವಾಗ ಯಾರನ್ನ ಹಿಡಿಯೋಣ? ಇವಾಗ ಯಾರನ್ನ ಹಿಡಿತಾರೆ? ರಿಟೇಲ್ ಟ್ರೇಡರ್ನ ಹಿಡಿತಾರೆ. ಮತ್ತೆ ಕೊಂಡ್ಕೊಳ್ಳೋಕೆ ಯಾರನ್ನ ಹಿಡಿತಾರೆ? ಮತ್ತೆ ರಿಟೇಲ್ ಟ್ರೇಡರ್ನ ಹಿಡಿತಾರೆ. ಯಾಕಂದ್ರೆ ಅಗೇನ್ ಎಲ್ಲಿ ಬಂದ್ ನಿಲ್ಲತ್ತೆ ಅಂದ್ರೆ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ನ್ಯೂಸ್. ನ್ಯೂಸ್ ಅಲ್ಲಿ ಏನ್ ಬರುತ್ತೆ ನೆಕ್ಸ್ಟ್? ಇವಾಗ ನೆಕ್ಸ್ಟ್ ನ್ಯೂಸ್ ಏನಂದ್ರೆ ಗೋಲ್ಡ್ ಹ್ಯಾಸ್ ರೀಚ್ಡ್ 42,000, ನೆಕ್ಸ್ಟ್ ಟಾರ್ಗೆಟ್ 50,000 rupees ಅಂತ ಒಂದು ನ್ಯೂಸ್ ಬರುತ್ತೆ. ಈ ನ್ಯೂಸ್ ಬಂದಿದ ತಕ್ಷಣ ಏನಾಗುತ್ತೆ ಅಂದ್ರೆ ಮುಕ್ಕಾಲ್ವಾಸಿ ರಿಟೇಲ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ರಿವೆನ್ಸ್ಡ್ ಬೈಯಿಂಗ್ ಹೊಟ್ಟೋಗ್ತಾರೆ. ಆಲ್ರೆಡಿ ನಾವು 30,000 ಇಟ್ಟಿರೋ ಗೋಲ್ಡ್ ಕೆಳಗ್ ಬರುತ್ತೆ ಅನ್ಕೊಂಡು ಮಾರ್ಕೆಟ್ ಎಲ್ಲಿಗೆ ಹೋಯ್ತು? ಮಾರ್ಕೆಟ್ 42,000 ಹೋಗಿದ ತಕ್ಷಣ ಇವರು ಟೆನ್ಷನ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಏನಪ್ಪಾ ಕೈಯಲ್ಲಿ ಇದ್ದಿದ್ದೆಲ್ಲ ನಾವು ಗೊತ್ತಿಲ್ಲ ಸುಮ್ನೆ ಮಾರ್ಬಿಟ್ವಲ್ಲ ನ್ಯೂಸ್ ನೋಡಿ. ಇವಾಗ ನೆಕ್ಸ್ಟ್ ನ್ಯೂಸ್ ಅಲ್ಲಿ ಆಪರ್ಚುನಿಟಿ ಹೇಳಿದ್ರು, ಇವಾಗ ನೆಕ್ಸ್ಟ್ 50,000 ಹೋಗುತ್ತೆ, ಇವಾಗ ಕಳ್ಕೊಂಡಿದ್ದೆಲ್ಲ ಮತ್ತೆ ತಗೊಬೇಕು ಅಂತ ಇಲ್ಲಿರೋ ರಿಟೇಲ್ ಟ್ರೇಡರ್ಸ್ ಅಷ್ಟು ಜನನು ಏನ್ ಮಾಡಕ್ ಶುರು ಮಾಡ್ತಾರೆ? ದೇ ವಿಲ್ ಗೋ ಫಾರ್ ಅ ಬೈ. ಇಲ್ಲಿ ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೆ? ದೇ ವಿಲ್ ಟ್ರೈ ಟು ಸೆಲ್ ಎವ್ರಿಥಿಂಗ್ ಆಸ್ ಮಚ್ ಆಸ್ ಪಾಸಿಬಲ್. ಎಲ್ಲ ಇವ್ರಿಗೆ ಮಾರ್ಬಿಟ್ಟು ನೀಟಾಗಿ ಆಚೆ ಹೋಗ್ಬಿಡ್ತಾರೆ. ಇವಾಗ ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋ ನೋಡಿದ್ವಿ, ಮಾರ್ಕೆಟ್ ಜಾಸ್ತಿ ಆಗ್ಬೇಕು ಅಂದ್ರೆ ಕೊಂಡ್ಕೊಂಡ್ರೆ ಮಾತ್ರ ಸಾಕಾಗಲ್ಲ, ಏನ್ ಪ್ರೈಸ್ ಕೊಟ್ರು ಕೊಂಡ್ಕೊಂತಾನೆ ಇದ್ರೆ ಏನಾಗುತ್ತೆ, ಪ್ರೈಸ್ ಜಾಸ್ತಿ ಆಗತ್ತೆ ಅಂತ ನಿಮ್ಗೆ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋ ನೋಡಿದ್ವಿ. ಅದು ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಆ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಇವಾಗ ಇವರಿಂದ 42,000ಕ್ಕೆ ಕೊಂಡ್ಕೊಂತಾನೆ ಇರಕ್ಕಾಗತ್ತಾ? ಕೀಪಿಂಗ್ ಆನ್ ಬೈಯಿಂಗ್. ಈ ರಿಟೇಲ್ ಟ್ರೇಡರ್ಸ್ ಇಂದ ಕೊಂಡ್ಕೊಂತಾನೆ ಇರಕ್ಕಾಗತ್ತಾ ಅಂದ್ರೆ ಖಂಡಿತ ಆಗಲ್ಲ. ಯಾಕಂದ್ರೆ ಒಂದು ಸ್ಟೇಜ್ ಅಲ್ಲಿ ತಗೊಂಡು ಮೇ ಬಿ 42ರಿಂದ 43 ಎಲ್ಲಾರು ಹ್ಯಾಪಿ, 50,000 ಹೋಗ್ತಾ ಇದೆ, ಸೊ ತಗೊಳ್ಳೋಣ ಅಂತ ಒಂದ್ ಸ್ಟೇಜ್ ಮೇಲೆ ಅವರಿಂದ ಮಾರ್ಕೆಟ್ ನ ಮೇಲ್ ತಗೊಂಡೋಗಕ್ಕಾಗಲ್ಲ. ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ಸರ್ಪ್ಲಸ್ ಅಮೌಂಟ್ ಆಫ್ ಕ್ಯಾಶ್. ರಿಟೇಲ್ ಟ್ರೇಡರ್ಸ್ ಕೊಂಡ್ಕೊಂತಾನೆ ಇರಕ್ಕಾಗಲ್ಲ. ಸೊ ಅವಾಗ ಮಾರ್ಕೆಟ್ ಅಲ್ಲಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದ್ಮೇಲೆ ಏನಾಗತ್ತೆ? ಮಾರ್ಕೆಟ್ ಸ್ಟಾರ್ಟ್ಸ್ ಟು ಫಾಲ್. ಮಾರ್ಕೆಟ್ ಏನಾಗತ್ತೆ ಇವಾಗ? ಅಲ್ಲಿಂದ ಕೆಳಗ್ ಬರಕ್ಕೆ ಶುರು ಆಗತ್ತೆ. ಕೆಳಗ್ ಬಂದು 42,000, ಅಲ್ಲಿಂದ ಸ್ವಲ್ಪ ಕಮ್ಮಿಯಾಗಿ ಲೆಟ್ಸ್ ಕೊನೆಗೆ ಎಲ್ಲಿ ಬಂದು ನಿಲ್ಲತ್ತೆ? 25,000ಕ್ಕೆ ಬಂದು ನಿಲ್ಲತ್ತೆ ಅಂತ ಇಟ್ಕೊಳ್ಳೋಣ. ಇವಾಗ ಇನ್ನೊಂದು ನ್ಯೂಸ್ ಬರುತ್ತೆ. ಏನ್ ನ್ಯೂಸ್ ಅಂದ್ರೆ, ಇನ್ನೊಂದು ನ್ಯೂಸ್ ಚಾನಲ್ ಮುಂಚೆ ಒಂದು ನ್ಯೂಸ್ ಬಂದಿತ್ತಲ್ಲ, 30,000 ರೂಪಾಯಿಗೆ ಬಂದು ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ ಒಬ್ರು ಹೇಳಿದ್ರು ನೋಡಿ. ಆ ನ್ಯೂಸ್ ಚಾನಲ್ ಇಂದ ಮತ್ತೆ ನ್ಯೂಸ್ ಬರುತ್ತೆ. ಏನಂದ್ರೆ, ನಾನು ಆಲ್ರೆಡಿ ಹೇಳಿದ್ನಲ್ಲ ಟಾರ್ಗೆಟ್ 25Kಗೆ ಬಂದು ರೀಚ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದೆ ಅಂತ. ಆ ನ್ಯೂಸ್ನ ಅವಾಗ ಬಿಡ್ತಾರೆ. ಆದ್ರೆ 30ರಿಂದ 42,000 ಹೋಗಿದ್ದೆಲ್ಲ ಹೇಳಲ್ಲ. 30ರಿಂದ ಕೆಳಗೆ ಬಂದಿದ್ದು ಮಾತ್ರ ಆ ನ್ಯೂಸ್ನ ಇವಾಗ ಆಚೆ ಬಂದ್ಮೇಲೆ ಇವಾಗ ಮತ್ತೆ ಒಬ್ರು ಬರ್ತಾರೆ. ಈ ನ್ಯೂಸ್ ಯೂಟ್ಯೂಬ್ ಅಲ್ಲಿ ಯಾರೋ ಒಬ್ರು ಮತ್ತೆ ಇದು ನೋಡ್ಬಿಟ್ಟು, ಹೌದಪ್ಪ ಇವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಮಾರ್ಕೆಟ್ ಹಾಗೆ 25,000 ಬಂದಿದೆ ಅಂತ ಹೇಳಿದ್ದಾರೆ, ಕರೆಕ್ಟ್ 25,000 ಬಂದಿದೆ ಅಂತ ನೆಕ್ಸ್ಟ್ ಇವ್ರನ್ನೇ ಫಾಲೋ ಮಾಡೋಣ ಅಂತ ನ್ಯೂಸ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈ ತರಾನೇ ನಾರ್ಮಲ್ ಆಗಿ ಒಂದು ಇನ್ಸ್ಟಿಟ್ಯೂಷನ್ ಟ್ರೈಸ್ ಟು ಮ್ಯಾನಿಪುಲೇಟ್ ಅ ರಿಟೇಲ್ ಟ್ರೇಡರ್. ಸೊ ಇದ್ರಲ್ಲಿ ಮುಖ್ಯವಾದ ಆಯುಧ, ಅವ್ರ ಕೈಯಲ್ಲಿರೋ ಆಯುಧ ಏನು ಅಂತ ನೋಡಿದ್ರೆ ಇಟ್ಸ್ ಯೋರ್ ನ್ಯೂಸ್ ಪೋರ್ಟಲ್ಸ್. ಸೊ ಅದಕ್ಕೆ ವಾಲ್ ಸ್ಟ್ರೀಟ್ ಅಲ್ಲಿ ದೇ ಯೂಸ್ ಟು ಸೇ ಬೈ ದ ನ್ಯೂಸ್ ಅಂಡ್ ಸೆಲ್ ದ ಮಾರ್ಕೆಟ್. ನ್ಯೂಸ್ ಅಲ್ಲಿ ಏನೆಲ್ಲ ಹೇಳ್ತಾರೋ ಅದನ್ನೆಲ್ಲ ಕೇಳಿಸ್ಕೊಳ್ಳಿ. ನಿಫ್ಟಿ ಸೆಲ್ ಹಾಗ ಓಕೆ, ಬ್ಯಾಂಕ್ ನಿಫ್ಟಿ ಬೈ ಹಾಗ ಓಕೆ, ಆದ್ರೆ ಮಾರ್ಕೆಟ್ ಅಲ್ಲಿ ಅದಕ್ಕೆ ಆಪೋಸಿಟ್ ಆಗಿ ಮಾಡಿ ಅಂತಾರೆ. ಸೊ ಬೈ ದ ನ್ಯೂಸ್ ಅಂಡ್ ಸೆಲ್ ದ ಮಾರ್ಕೆಟ್. ಸೊ ಒಂದು ಇನ್ಸ್ಟಿಟ್ಯೂಷನ್ ನಾರ್ಮಲ್ ಆಗಿ ಒಂದು ರಿಟೇಲ್ ಟ್ರೇಡರ್ ನ ಮ್ಯಾನಿಪುಲೇಟ್ ಮಾಡ್ಬೇಕಂದ್ರೆ ಅವ್ರು ಯೂಸ್ ಮಾಡೋ ಮುಖ್ಯವಾದ ಮೆಥಡ್ ಏನು ಅಂದ್ರೆ ಇಟ್ಸ್ ಯೋರ್ ನ್ಯೂಸ್. ಅದರಿಂದಾನೆ ನೆಕ್ಸ್ಟ್ ಟೈಮ್ ನೀವು ಆಸ್ ಅ ರಿಟೇಲ್ ಟ್ರೇಡರ್ ಟ್ರೇಡ್ ಮಾಡ್ತಿದ್ದೀರಾ ಅಂದ್ರೆ ಡೋಂಟ್ ಡಿಪೆಂಡ್ ಅಪಾನ್ ದಿ ನ್ಯೂಸ್. ಕೆಲವು ಜನ ಏನು ಅಂದ್ರೆ ಈ ಕಾಲ್ಸ್ ಬರುತ್ತೆ, ಇನ್ಸೈಡರ್ ಇನ್ಫಾರ್ಮೇಶನ್, ಮಾರ್ಕೆಟ್ ಬಂದು ನೆಕ್ಸ್ಟ್ ಇಲ್ಲಿಗೆ ಜಂಪ್ ಆಗುತ್ತೆ, ಜಾಕ್ಪಾಟ್ ಕಾಲ್ಸ್, ಇದೆಲ್ಲ ಫೇಕು. ಯಾಕಂದ್ರೆ ಒಂದು ಇನ್ಸೈಡ್ ಇನ್ಫಾರ್ಮೇಶನ್ ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಆಚೆ ಹೇಳಿದ್ರೆ ಅವ್ರಿಗೆ ಈ ನ್ಯೂಸ್ ಕೊಡೋದೇ ರಿಟೇಲ್ ಟ್ರೇಡರ್ಗೋಸ್ಕರನೇ. ಅರ್ಥ ಆಯ್ತಾ? ಇವ್ರಿಗೆ ಪ್ರಾಫಿಟ್ ಕೊಡೋದೇ, ಈ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ಗೆ ಪ್ರಾಫಿಟ್ ಬರೋದೇ ಈ ರಿಟೇಲ್ ಟ್ರೇಡರ್ಸ್ ಮೂಲಕನೇ. ಅವ್ರಿಗೆ ಯಾಕೆ ಹೋಗಿ ಇನ್ಫಾರ್ಮೇಶನ್ ಕೊಡ್ತಾರೆ? ಸೊ ಖಂಡಿತ ಕೊಡೋದಿಲ್ಲ. ಸೊ ಡೋಂಟ್ ಬಿಲೀವ್ ಆನ್ ದೀಸ್ ಕೈಂಡ್ಸ್ ಆಫ್ ಸ್ಕ್ಯಾಮ್ಸ್. ಈ ತರ ಕಾಲ್ಸ್ ಬರುತ್ತೆ, ಇಲ್ಲ ನಾನು ಬಂದು ಈ ತರ ಒಂದು ಇನ್ಸೈಡರ್ ಇನ್ಫಾರ್ಮೇಶನ್ ಕೊಡ್ತೀನಿ, ಆ ತರ ಏನು ಆಚೆ ಲೀಕ್ ಮಾಡಕ್ಕಾಗಲ್ಲ. ಆದಷ್ಟು ಅವ್ರವ್ರ ಸೇಫ್ ಗಾರ್ಡ್ ಮಾಡಕ್ಕೆ ನೋಡ್ತಾರೆ. ಸೊ ನೆಕ್ಸ್ಟ್ ಒಂದೇನೋ ನ್ಯೂಸ್ ಮಾಡಿ ಟ್ರೇಡ್ ಮಾಡಕ್ಕಾಗತ್ತೆ ಅಂದ್ರೆ ಖಂಡಿತ ಟ್ರೇಡ್ ಮಾಡಕ್ಕಾಗಲ್ಲ. ಕೊನೆಯಲ್ಲಿ ನಿಮ್ಗೆ ಲಾಸೇ ಆಗತ್ತೆ ನ್ಯೂಸ್ ನೋಡ್ಕೊಂಡು ಟ್ರೇಡ್ ಮಾಡಿದ್ರೆ. ಸೊ ಅವಾಗ ಹೇಗೆ ಕಂಡಿಡಿಯೋದು? ಅದೇ ನೀವು ಲಾಸ್ಟ್ ವಿಡಿಯೋ ನೋಡಿದ್ವಿ ಅಕ್ಯುಮುಲೇಷನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ನಾನು ಇಲ್ಲೊಂದು ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ ನಿಮಗೆ. ಲಾಸ್ಟ್ ವಿಡಿಯೋ ನಾನು ನೋಡಿದ್ದೇನು ಅಂದ್ರೆ, ಇದು ಅಕ್ಯುಮುಲೇಷನ್ ಅಂಡ್ ದೆನ್ ವಿ ಹ್ಯಾಡ್ ಅ ರೀಡಿಸ್ಟ್ರಿಬ್ಯೂಷನ್, ಅದಾದ್ಮೇಲೆ ವಿ ಹ್ಯಾಡ್ ರೀಅಕ್ಯುಮುಲೇಷನ್, ಆಮೇಲೆ ಈ ಜಾಗಕ್ಕೆ ಬಂದ್ಮೇಲೆ ಇಟ್ ವಾಸ್ ಅ ಡಿಸ್ಟ್ರಿಬ್ಯೂಷನ್, ಅದಾದ್ಮೇಲೆ ರೀಡಿಸ್ಟ್ರಿಬ್ಯೂಷನ್, ಅದಾದ್ಮೇಲೆ ಮತ್ತೆ ಏನ್ ಬರುತ್ತೆ ಈ ಜಾಗದಲ್ಲಿ ಅಕ್ಯುಮುಲೇಷನ್. ಕರೆಕ್ಟಾ? ಅಕ್ಯುಮುಲೇಷನ್ ಟೈಮ್ ಅಲ್ಲಿ ಒಂದು ಬುಕ್ ಪೆನ್ ಇದ್ರೆ ಕ್ಲಾಸ್ ತಗೊಳ್ಳೋ ತರನೇ ಇದು ಬರ್ದಿಟ್ಕೊಳ್ಳಿ. ಈ ಜಾಗದಲ್ಲಿ ದೇರ್ ವಿಲ್ ಬಿ ನೋ ನ್ಯೂಸ್.
ಒಂದು ಇನ್ಸ್ಟಿಟ್ಯೂಷನ್ ಅಕ್ಯುಮುಲೇಟ್ ಮಾಡುವಾಗ ಆ ಟೈಮಲ್ಲಿ ಆ ಸ್ಟಾಕ್ ಬಗ್ಗೆನೋ ಇಲ್ಲ ಆ ಕರೆನ್ಸಿ ಬಗ್ಗೆನೋ ಇಲ್ಲ ಕಮೋಡಿಟಿ ಬಗ್ಗೆನೋ ದೆರ್ ವಿಲ್ ಬಿ ನೋ ನ್ಯೂಸ್. ಯಾವಾಗ ನ್ಯೂಸ್ ಬರುತ್ತೆ ಅಂತ ನೋಡಿದ್ರೆ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ ಫೇಸಲ್ಲಿ, ಯಾವಾಗ ಮಾರ್ಕೆಟ್ ಅಲ್ಲಿ ಅವರು ಮಾರಬೇಕು ಅನ್ಕೊಂಡಾಗ ದಟ್ ಈಸ್ ದ ಟೈಮ್ ದೇ ಸೆಲ್ ಔಟ್ ಎವ್ರಿಥಿಂಗ್. ಸೊ ಅವ್ರು ಸೆಲ್ ಮಾಡಕ್ಕೆ ಏನ್ ಕ್ರಿಯೇಟ್ ಮಾಡ್ತಾರೆ, ದೇ ಕ್ರಿಯೇಟ್ ನ್ಯೂಸ್. ಸೊ ನಿಮಗೆ ಯಾವಾಗ ನ್ಯೂಸ್ ಬರುತ್ತೆ ಅಂತ ನೋಡಿದ್ರೆ ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲಿ ಇರುವಾಗಲೇ ಮುಕ್ಕಾಲ್ವಾಸಿ ನ್ಯೂಸ್ ಬರುತ್ತೆ. ಅವಾಗ ಅದಕ್ಕೆ ಪೆನಿ ಸ್ಟಾಕ್ ತಗೊಳ್ಳುವಾಗ ನಿಮ್ಗೆ ಏನು ಗೊತ್ತಾಗಲ್ಲ. ಸಡನ್ ಆಗಿ ನಿಮಗೆ ನೋಡಿದ್ರೆ ಸ್ಟಾಕ್ ಬಂದು 100%, 200%, 300% ಏರ್ತು ಅಂತ ಹೇಳ್ತಾರೆ. ಅದೆಲ್ಲ ಮೇಲ್ ಹೋದ್ಮೇಲೆ ಮಾತ್ರ ನಿಮ್ಗೆ ನ್ಯೂಸ್ ಬರೋದು. ಅದು ಕೆಳಗಿಳುವಾಗ ನಿಮ್ಗೆ ನ್ಯೂಸ್ ಬರೋದೇ ಇಲ್ಲ. ಅದೇ ಅದು ಕೆಳಗಿಡುವಾಗ ಅದು ಕಂಡಿಡಿಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ ಪ್ರಾಪರ್ ಟೆಕ್ನಿಕಲ್ ಅನಾಲಿಸಿಸ್. ನೀವು ಲಾಸ್ಟ್ ವಿಡಿಯೋ ನಾವು ಅದ್ರ ಬಗ್ಗೆ ನೋಡಿದ್ವಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಸರ್ ನೀವು ಹೇಳೋದೆಲ್ಲ ಕರೆಕ್ಟು, ಅದ್ರ ನಿಜವಾಗ್ಲೂ ಟೆಕ್ನಿಕಲ್ಸ್ ಇಟ್ಕೊಂಡು ನಾವು ಪ್ರೆಡಿಕ್ಟ್ ಮಾಡಕ್ ಆಗತ್ತೆ ಅಂತ ಕೇಳಿದ್ರೆ, ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಹೋಗುತ್ತೆ, ಇದೇ ಟಾರ್ಗೆಟ್, ಇಲ್ಲಿಂದ ಇಲ್ಲಿ ಹೋಗುತ್ತಾ ಅಂದ್ರೆ ಇವಾಗ ಟ್ರೇಡ್ ಅಚೀವರ್ಸ್ ಹಳೆ ಶೋಸ್ ರಿವ್ಯೂ ಪ್ರಿವ್ಯೂ ಶೋ ಆಗಿರ್ಬೋದು, ಟಾಪ್ ಪಿಕ್ಸ್ ಎಲ್ಲ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ್ಲೂ ಒಂದು ಲೆವೆಲ್ ಆಫ್ ಅನಾಲಿಸಿಸ್ ನಾನು ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಒಂದು ಚಿಕ್ಕ ಪ್ರಿವ್ಯೂ ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ರೀಸೆಂಟ್ ಆಗಿ ಕೊಟ್ಟಿರೋ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ತೋರಿಸ್ತೀನಿ. ಅದು ನೀವು ನೋಡಿದ್ರೆ ಅದೇ ನಿಮ್ಗೆ ಅರ್ಥ ಆಗುತ್ತೆ ಟೆಕ್ನಿಕಲ್ ವರ್ಕ್ ಆಗತ್ತಾ ವರ್ಕ್ ಆಗಲ್ವಾ ಅಂತ. ಇವಾಗ ನಾನು ನಿನಗೆ ಮಾರ್ಕೆಟ್ ಅನಲೈಸ್ ಮಾಡಿರೋ ಟ್ವೀಟ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ವರ್ಕ್ ಆಗತ್ತಾ ವರ್ಕ್ ಆಗಲ್ವಾ ಅಂತ. ಇವಾಗ ಇದು ನೋಡಿದ್ರೆ ಇದು ನಮ್ಮ ಅಫಿಷಿಯಲ್ ಪೇಜ್. ಇದು ಡೇಟ್ ನೋಡಿದ್ರೆ ಕರೆಕ್ಟಾಗಿ ಇಲ್ಲಿದೆ. ಸೊ ಫೆಬ್ರವರಿ 24 ಅವತ್ತು ಬಂದು ಈ ಟ್ವೀಟ್ ಹಾಕಿದ್ದೆ. ಏನು ಅಂದರೆ, ಲುಕ್ಔಟ್ ಫಾರ್ ಬ್ಯಾಂಕ್ ನಿಫ್ಟಿ 39,700 ಇಂದ 39,900ಗೆ ಇಟ್ ಈಸ್ ಆಲ್ರೆಡಿ ಇನ್ ಕೀ ಸಪೋರ್ಟ್ ಲೆವೆಲ್. ಇಫ್ ಇಟ್ ಹೋಲ್ಡ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ರೀಚ್ 41,000 to 41,300 ಟಾರ್ಗೆಟ್. ಎಷ್ಟು ಪಾಯಿಂಟು? 1000 ಇಂದ 1300 ಪಾಯಿಂಟ್ ವರೆಗೂ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಲೆವೆಲ್ಗೆ ಬ್ರೇಕ್ ಆಗಿಲ್ಲ ಅಂದ್ರೆ ಅಂತ ನಾನು ಪ್ರೆಡಿಕ್ಟ್ ಮಾಡಿದ್ದೆ. ಸೊ ಇವಾಗ ಮಾರ್ಕೆಟ್ ಅದೇ ತರ ಏನ್ ಪ್ರೆಡಿಕ್ಟ್ ಮಾಡಿದ್ದೆ ಅಂತ, ಬೈ 3rd or 4th of March ಏನಂದ್ರೆ ಈ ಟಾರ್ಗೆಟ್ ಇಷ್ಟು ಹೋಗುತ್ತೆ ಅಂತ ಹೇಳಿಲ್ಲ, ಯಾವತ್ತು ಈ ಟಾರ್ಗೆಟ್ ಹೋಗುತ್ತೆ ಅಂತ ಕೂಡ ಮುಂಚೆನೆ ಯಾವತ್ತು ನಾನು 24th ಪ್ರೆಡಿಕ್ಟ್ ಮಾಡಿದ್ದೆ. ಇದು ಇವಾಗ ಮಾರ್ಕೆಟ್ ಹೋಗಿ ನೋಡೋಣ. ಸೊ 24th Feb, ಸೊ 24th of Feb ನಾನಿವಾಗ ಪೋಸ್ಟ್ ಹಾಕೋ ದಿವಸ ಇದೆ 24th of February. ಈ ಜಾಗದಲ್ಲೇ ಪ್ರೆಡಿಕ್ಟ್ ಮಾಡಿರೋದು. ಮಾರ್ಕೆಟ್ ಬಂದು ಇಲ್ಲಿರೋವಾಗ 41,000 to 41,300 ಹೋಗುತ್ತೆ. ಯಾವತ್ತು ಹೋಗುತ್ತೆ ಅಂದರೆ 3rd or 4th of March. ಇದೇ ನಾನು ಪ್ರೆಡಿಕ್ಟ್ ಮಾಡಿದ್ದೆ. ಸೊ ಇದೆಲ್ಲ ನೀವು ನೋಡಿರ್ತೀರಾ. ಸೊ ಇವಾಗ ನೀವು ಕರೆಕ್ಟಾಗಿ ನಾವು ಅವತ್ತಿಗೆ ನೋಡೋಣ. ಇವಾಗ ಮಾರ್ಕೆಟು ಕರೆಕ್ಟಾಗಿ 41,600ಗೆ ಹೋಯ್ತು. ಸೊ ನಾನು 41,300 ನಾನು ಎಕ್ಸ್ಪೆಕ್ಟ್ ಮಾಡಿದ್ದು. ಸೊ 41,300 ನಾನು ಕೊಟ್ಟಿದ್ದ ಟಾರ್ಗೆಟ್ ಯಾವ ಡೇಟಿಗೆ ಹೋಗಿ ರೀಚ್ ಆಗಿದೆ ಅಂತ ನೋಡೋಣ. ಸೊ ಮಾರ್ಕೆಟ್ ಕರೆಕ್ಟಾಗಿ ಗ್ರೀನ್ ಕ್ಯಾಂಡಲ್ಗೆ ಹೋಗಿ 41,300 ರೂಪಾಯಿ ಟಾರ್ಗೆಟ್ ರೀಚ್ ಆಗಿದೆ. ಯಾವತ್ತು ಅಂದ್ರೆ ಎಕ್ಸಾಕ್ಟ್ಲಿ ಆನ್ 3rd of March. ಏನೋ ಸುಮ್ಮನೆ ಹೇಳ್ತಾ ಇದ್ದೀನಿ ಅನ್ಕೊಂಬೇಡಿ. ಕರೆಕ್ಟ್ ಆಗಿ 41,000 to 41,300 ಬೈ 3rd of March, ಡೇಟ್ 24th February ನಾನು ಮುಂಚೆನೆ ಪ್ರೆಡಿಕ್ಟ್ ಮಾಡಿದ್ದೆ. ಸೊ ಇಷ್ಟು ಪ್ರಿಸೈಸ್ ಆಗಿ ಮಾರ್ಕೆಟ್ ನ ಪ್ರೆಡಿಕ್ಟ್ ಮಾಡಕ್ ಆಗತ್ತೆ ಅಂದ್ರೆ ಡೆಫಿನೆಟ್ ಆಗಿ ಪ್ರೆಡಿಕ್ಟ್ ಮಾಡಬಹುದು. ಒಂದು ಫ್ಲೂಕಲ್ ಆಗಿರ್ಬೋದು. ಸರಿ, ನೆಕ್ಸ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ನೋಡಿ, ಇವಾಗ ರೀಸೆಂಟ್ ಆಗಿ March 3rd ಅವತ್ತು ಕೊಟ್ಟಿದ್ದೆ. ಇದು 3ನೇ ತಾರೀಕು ಹೊಡೆಯುತ್ತೆ ಅಂತ ಹೇಳಿದ್ದೆ. ಅವತ್ತೇ ನಾನು ನೆಕ್ಸ್ಟ್ ಏನಾಗಿರುತ್ತೆ ಅಂತ ಹೇಳಿದ್ದೆ. ಲುಕ್ಔಟ್ ಫಾರ್ ಬ್ಯಾಂಕ್ ನಿಫ್ಟಿ 41,600 ಇಂದ 41,900 ವಿಲ್ ಬಿ ದ ಕೀ ರೆಸಿಸ್ಟೆನ್ಸ್ ಲೆವೆಲ್. ಈ ರೆಸಿಸ್ಟೆನ್ಸ್ ಲೆವೆಲ್ ಮಾರ್ಕೆಟ್ ನ ಬ್ರೇಕ್ ಮಾಡಕ್ ಆಗತ್ತೆ ಅಂದ್ರೆ, ಇದ್ರ ಮೇಲೆ ಕ್ಲೋಸ್ ಮಾಡಕ್ ಆಗತ್ತೆ ಅಂದ್ರೆ ಟಾರ್ಗೆಟ್ ಬಂದು 39,500, ಸೆಕೆಂಡ್ ಟಾರ್ಗೆಟ್ 38,500 ಬೈ 13th or 14th of March. 39,500. ಇವಾಗ ಮಾರ್ಕೆಟ್ ಎಲ್ಲಿದೆ? 41,600 ಇಂದ ಹತ್ತತ್ರ 2,000 ಪಾಯಿಂಟ್ ಕೆಳಗೆ ಬರುತ್ತೆ. 13ನೇ ತಾರೀಕು ಒಳಗೆ ಬರುತ್ತೆ ಅಂತ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿ ಹೇಳಾಯ್ತು. ಇವಾಗ ಮಾರ್ಕೆಟ್ ನೋಡೋಣ. ಸೊ ಡೇಟ್ ಯಾವತ್ತು ಪೋಸ್ಟ್ ಮಾಡಿದ್ದು? March 3ನೇ ತಾರೀಕು. ಇವಾಗ ಆಲ್ರೆಡಿ ಹಾಕಿಟ್ಟಿದೀವಿ. March 3ನೇ ತಾರೀಕು ಕರೆಕ್ಟಾಗಿ 41,300 ಟಚ್ ಆಯಿತು. 41,600 to 900 ನಾನೇನಂತ ಹಾಕಿದೆ? ರೆಸಿಸ್ಟೆನ್ಸ್ ಲೆವೆಲ್. ಆ ಲೆವೆಲ್ ಟಚ್ ಮಾಡದಿರೋವರೆಗೂ ಮಾರ್ಕೆಟ್ ಸೆಲ್ ಆಗಲ್ಲ ಅಂತ ನಾನು ಪ್ರೆಡಿಕ್ಟ್ ಮಾಡಿದ್ದೆ. ಸೊ 41,600 to 41,900 ಹಾಕೊಳ್ಳೋಣ. 900. ಸೊ ಮಾರ್ಕೆಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬಂದಿದೆ? ಸೊ ಇವಾಗ ನೋಡಿದ್ರೆ ಗೊತ್ತಾಗತ್ತೆ ಮಾರ್ಕೆಟ್ ಎಕ್ಸಾಕ್ಟ್ ಆಗಿ ಯಾವ ಜಾಗದಲ್ಲಿ ಟಾಪ್ ಮಾಡಿದೆ. 41,686. ಇವಾಗ ನಾನು ಏನ್ ಟಾರ್ಗೆಟ್ ಕೊಟ್ಟಿದ್ದೆ? 41,600 ಹೋಲ್ಡ್ ಮಾಡ್ತು ಅಂದ್ರೆ 39,500 ಟಾರ್ಗೆಟ್. ಯಾವ ಡೇಟು? 13th or 14th ನೋಡೋಣ. ಸೊ 39,500 ಯಾವತ್ತು ಬಂತು ಅಂತ ನೋಡೋಣ. 39,000. ಸೊ 39,500. ಇವಾಗ ಮಾರ್ಕೆಟ್ ಅದನ್ನೂ ದಾಟಿ 38,500 ನಾವು ಎಕ್ಸ್ಪೆಕ್ಟ್ ಮಾಡಿರೋ ಸೆಕೆಂಡ್ ಟಾರ್ಗೆಟ್ ಕೂಡ ರೀಚ್ ಆಯ್ತು. ಆದ್ರೆ ಯಾವತ್ತು ರೀಚ್ ಆಯ್ತು ಅನ್ನೋದು ಮುಖ್ಯ ಅಲ್ವಾ? ಸೊ ಅದನ್ನು ನೋಡ್ಬಿಡೋಣ. ಸೊ ಯಾವ ಡೇಟ್ ಅಲ್ಲಿ ಬಂದು
39,500 ರೀಚ್ ಆಗಿದೆ. ಸೊ ಅವತ್ತು ಕರೆಕ್ಟಾಗಿ ಮಾರ್ಕೆಟ್ 39,500 ಟಾರ್ಗೆಟ್ ರೀಚ್ ಆಗಿದೆ. ಯಾವತ್ತು ಡೇಟು? 13th of March. ಸೊ ನಾವು ಕೊಟ್ಟಿರೋ ಡೇಟ್ ಏನು? 13th of March. ಸೊ ಇಷ್ಟು ಪ್ರಿಸೈಸ್ ಆಗಿ ಮಾರ್ಕೆಟ್ನ ಪ್ರೆಡಿಕ್ಟ್ ಮಾಡಕ್ ಆಗತ್ತೆ ಅಂದ್ರೆ ಡೆಫಿನೆಟ್ ಆಗಿ ಪ್ರೆಡಿಕ್ಟ್ ಮಾಡಕ್ ಆಗತ್ತೆ. ಅಂಡ್ ಅದೇ ಇದು ಮಾತ್ರ ಅಲ್ಲ, ನೀವು ನಮ್ಮ 2020 ಕ್ರ್ಯಾಶ್ ನಾವು ಆಲ್ರೆಡಿ ಪ್ರೆಡಿಕ್ಟ್ ಮಾಡಿ ಇಟ್ಟಿದ್ವಿ. ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಕ್ರಾಶ್ ಬರುತ್ತೆ, 2020 ಕ್ರಾಶಿಗೆ ಮುಂಚೆನೆ, ಕೋವಿಡ್ ಬರಕ್ ಮುಂಚೆನೆ ಕ್ರಾಶ್ ಬರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡಿ ಹೇಳಿದ್ವಿ. ಎಸ್, ಐ ಡೂ ಬಿಲೀವ್ ದಟ್ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಫೈನಾನ್ಷಿಯಲ್ ಮಾರ್ಕೆಟ್ ಕ್ರೈಸಿಸ್. ಒಂದು ದೊಡ್ಡ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಬರುತ್ತೆ ಅಂತ ನಾನು ಫರ್ಮ್ ಆಗಿ ಬಿಲೀವ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಇರೋ ಇಯರ್ 2019, ಇವತ್ತಿಂದ 2020 ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಮೇಜರ್ ಫೈನಾನ್ಷಿಯಲ್ ಕ್ರೈಸಿಸ್. ಸೊ ನಿಫ್ಟಿ ಇನ್ನೂ ಸೆಲ್ ಟ್ರೆಂಡ್ ಅಲ್ಲೇ ಇದೆ. ಸೊ ಮೇಲ್ ಹೋಗ್ತಾ ಇಟ್ಸ್ ಅನ್ ಆಪರ್ಚುನಿಟಿ ಟು ಸೆಲ್. ಸೊ ನಿಫ್ಟಿ ಇನ್ನೂ ಬೈ ಟ್ರೆಂಡ್ ಚೇಂಜ್ ಆಗಿಲ್ಲ, ಇನ್ನೂ ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲೇ ಇದೆ. ಸೊ ಇಟ್ಸ್ ಅ ಪ್ಯೂರ್ ಸ್ಟಾಪ್ ಲಾಸ್ ಹಂಟಿಂಗ್. ಇದನ್ನ ನಂಬಿ ಫುಲ್ಲ ಬೈ ಟ್ರೆಂಡ್ ಇದೆ ಅಂತ ಒಳಗೆ ಹೋಗಬೇಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ದಿಸ್ ಇಸ್ ಮೈ ಅಡ್ವೈಸ್. ಸ್ಟಿಲ್ ವಿ ಆರ್ ನಾಟ್ ಇನ್ ಅ ಬೈ ಟ್ರೆಂಡ್. ಸೊ 260 to 290 ಅಲ್ಲಿ ಒಂದು ಸ್ಟಾಪ್ ಲಾಸ್ ಝೋನ್. ಅದು ಸ್ಟಾಪ್ ಲಾಸ್ ಹೊಡೆಯೋದಕ್ಕೆ ಅಲ್ಲಿಂದ ಮಾರ್ಕೆಟ್ ಜಾಸ್ತಿ ಹೋಗಕ್ ಆಗತ್ತೆ. 12,000 ರೇಂಜ್ ಮಾರ್ಕೆಟ್ ಟಚ್ ಮಾಡುವಾಗ ನಾವೆಲ್ಲ ಬೈ ಮಾಡಬಹುದು. ಇವಾಗ ಇವ್ರು ಎಲ್ಲಾನು ಬೈ ಮಾಡಕ್ ಬಿಟ್ಬಿಟ್ಟು ಕಂಪ್ಲೀಟ್ ಆಗಿ ಎಲ್ಲಾ ಬಯರ್ಸ್ ಬಂದ್ಮೇಲೆ ಇವ್ರು ಆಲ್ರೆಡಿ ಕೆಳಗೆ ಇಡ್ತಿರೋ ಸ್ಟಾಕ್ ಈ ಬೈನೆಲ್ಲ ಏನ್ ಮಾಡ್ತಾರೆ, ಪ್ರಾಫಿಟ್ ಬುಕಿಂಗ್ ಅಲ್ಲಿ ನಿಮ್ ತಲೆಯಲ್ಲಿ ಕಟ್ಬಿಟ್ಟು ಆಚೆ ಬಂದ್ಬಿಡ್ತಾರೆ. ಅಂಡ್ ದ ಮಾರ್ಕೆಟ್ ಸ್ಟಾರ್ಟ್ಸ್ ಟು ಫಾಲ್. ಮೈ ವ್ಯೂ ಆನ್ ನಿಫ್ಟಿ ಇಸ್ ಇನ್ ಸೆಲ್ ಟ್ರೆಂಡ್. ಇನ್ನು ಬೈ ಟ್ರೆಂಡ್ ಚೇಂಜ್ ಆಗಿಲ್ಲ. ಇಷ್ಟು ದಿವಸ ನಡೆದಿದೆಲ್ಲ ಏನು ಅಂದ್ರೆ ಇಟ್ ವಾಸ್ ಜಸ್ಟ್ ಅ ಡಿಸ್ಟ್ರಿಬ್ಯೂಷನ್ ಫೇಸ್. ಮೇಲಿರೋವರೆಗೂ ಆದಷ್ಟು ಇನ್ಸ್ಟಿಟ್ಯೂಷನ್ ಮಾಡ್ತಾ ರಿಟೇಲ್ ಟ್ರೇಡರ್ಸ್ ತಗೊಳ್ತಾನೆ ಇರ್ತಾರೆ. ಎಲ್ಲ ತಗೊಂಡ್ಮೇಲೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಸೆಲ್ ಆಫ್ ಮಾಡಿದ್ಮೇಲೆ ಮಾರ್ಕೆಟ್ ಸ್ಟಾರ್ಟೆಡ್ ಟು ಫಾಲ್. 6 to 8 months ಇಂದ ನಾನು ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಲೆವೆಲ್ ಅಲ್ಲಿ ಮಾರ್ಕೆಟ್ ಕೆಳಗೆ ಬೀಳುತ್ತೆ. ಅದು ಬಂದೇ ಬರುತ್ತೆ. ಅದು ನನ್ನ ಹಳೆ ವಿಡಿಯೋ ನೀವು ತೆಗೆದು ನೋಡಿದ್ರೆ ನಾನು ಹೇಳಿರ್ತೀನಿ, 2019 ನವೆಂಬರ್ ಎಂಡಿಂದ 2020 ಒಳಗೆ ಒಂದು ದೊಡ್ಡ ಸೈಕಲ್ ಮಾರ್ಕೆಟ್ ಅಲ್ಲಿ ಬಂದು ಮಾರ್ಕೆಟ್ ಸೈಕಲ್ಸ್ ಅಲ್ಲಿ ಒಂದು ಕ್ರಾಶ್ ಬರಕ್ಕೆ ಒಂದು ಚಾನ್ಸಸ್ ಇದೆ ಅಂತ ಹೇಳಿದೀನಿ. ಸೊ ಮಾರ್ಕೆಟ್ ನ ಕರೆಕ್ಟ್ ಆಗಿ ಟೆಕ್ನಿಕಲ್ ಆಗಿ ಅನಲೈಸ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಕಂಡೀಷನ್ ಏನು ಅಂತ. ಇದನ್ನೇ ನಾವು ನಾರ್ಮಲ್ ಆಗಿ ನಮ್ಮ ಕ್ಲಾಸಸ್ ಅಲ್ಲಿ ನಾವು ಹೇಳ್ಕೊಡ್ತಿರೋದು. ಇವಾಗ ನೀವು ಇದೇ ತರ ಪ್ರೆಡಿಕ್ಟ್ ಮಾಡ್ಬೇಕು ಅನ್ಕೊಂಡ್ರು ಯು ಕ್ಯಾನ್ ಪ್ರೆಡಿಕ್ಟ್. ದ ಓನ್ಲಿ ಥಿಂಗ್ ಇಸ್, ಇದೊಂದು ಹೇಗೆ ಅಂತ ನೋಡಿದ್ರೆ, ನಮ್ಮ ರಿವ್ಯೂ ಪ್ರಿವ್ಯೂ ಶೋ ನೋಡಿದ್ರೆ ನಾನು ಹೇಳಿರ್ತೀನಿ. ಇವಾಗ ರಿವ್ಯೂ ಪ್ರಿವ್ಯೂ ಹಾಕಕ್ಕಾಗಿಲ್ಲ ನನ್ನ ಕೈಲಿ. ಇಲ್ಲಿ ನೋಡಿದ್ರೆ ದೇರ್ ವಾಸ್ ಅ ಕ್ಲಿಯರ್ ಟ್ರೆಂಡ್ ಲೈನ್, ರೆಸಿಸ್ಟೆನ್ಸ್. ಅವಾಗ ಮಾರ್ಕೆಟ್ ಈ ಜಾಗದಲ್ಲಿ ಏನಾಯ್ತು, ಇಟ್ ವಾಸ್ ಯುವರ್ ಡಬಲ್ ಬಾಟಮ್. ಈ ಡಬಲ್ ಬಾಟಮ್ ಇಲ್ಲಿಂದ ಇಷ್ಟು ದೂರ ಹೋಗುತ್ತೆ ಅಂತ. ಇವಾಗ ಈ ಜಾಗದಲ್ಲಿ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಯ್ತು ಅಂತ ಸ್ವಲ್ಪ ರೂಲ್ಸ್ ಇದೆ. ಅದೇ ತರ ಮಾರ್ಕೆಟ್ ಈ ಜಾಗಕ್ಕೆ ಟಚ್ ಆಯ್ತು, ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ, ಹಿಟ್ ಆಗುತ್ತೆ ಟಾರ್ಗೆಟ್ ಅಂತಾನು ಹೇಳಕ್ಕೆ ಒಂದು ಸರ್ಟನ್ ರೂಲ್ಸ್ ಇದೆ. ಇವಾಗ ನಂದು 14-15 years ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಫಾರ್ಮ್ ಮಾಡಿರೋ ರೂಲ್ಸ್ ಅನ್ನೇ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸೊ ಅವಾಗ ಡಬಲ್ ಬಾಟಮ್ ಬಂದ್ರೆ ಮಾತ್ರ ಅಲ್ಲ, ಈ ಡಬಲ್ ಬಾಟಮ್ ಅಲ್ಲಿ ಏನ್ ಟೂಲ್ ಯೂಸ್ ಮಾಡಬೇಕು, ಅದಕ್ಕೆ ಇವಾಗ ಟ್ರೆಂಡ್ ರಿವರ್ಸಲ್ ಹೇಗೆ ನೋಡೋದು, ಒಂದು ಇನ್ಸ್ಟಿಟ್ಯೂಷನ್ ಯಾವ ಜಾಗದಲ್ಲಿ ಬೈ ಮಾಡೋದು ಅಂತ ಹೇಗೆ ಕಂಡುಹಿಡಿಯೋದು, ಈ ತರ ತುಂಬಾ ವಿಷಯಗಳಿದೆ. ಅದೆಲ್ಲ ಇನ್ಸರ್ಟ್ ಮಾಡಿ ನೋಡುವಾಗ ಅವಾಗ ನಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ನೆಕ್ಸ್ಟ್ ಇಲ್ಲೇ ಹೋಗುತ್ತೆ, ಇಲ್ಲಿ ಹೋದ್ರೆ ನೆಕ್ಸ್ಟ್ ಅಲ್ಲಿಂದ ಇಲ್ಲಿಗೆ ಬರುತ್ತೆ ಅಂತ. ಸೊ ಟೆಕ್ನಿಕಲ್ ಅನಾಲಿಸಿಸ್ ವರ್ಕ್ ಆಗಬೇಕು ಅಂದ್ರೆ ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ. ಒಂದು ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತಾ ಇದ್ದಾರೆ ಅಂತ ಕಂಡುಹಿಡಬೇಕಂದ್ರೆ ಒಂದೇ ಮೆಥಡ್ ಏನು ಅಂದ್ರೆ ಇಟ್ ಇಸ್ ಪ್ರಾಪರ್ ಟೆಕ್ನಿಕಲ್ ಅನಾಲಿಸಿಸ್ ಮಾತ್ರ. ಅದು ಇನ್ನೊಂದೇನು ಅಂದ್ರೆ ಡೇಟ್ಸ್ ಮಾತ್ರ ನೋಡಿದ್ರೆ ಇಟ್ ಕಮ್ಸ್ ಥ್ರೂ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಏನಂದ್ರೆ ಇವಾಗ ತುಂಬಾ ಜನ ಕೇಳ್ತಿರ್ತಾರೆ, ಸರ್ ಡೇಟ್ಸ್ ಹೇಗೆ ಪ್ರೆಡಿಕ್ಟ್ ಮಾಡೋದು ಅಂತ. ಏನಂದ್ರೆ ಇವಾಗ ಡೇಟ್ಸ್ಗೆ ಒಂದು ಸ್ಪೆಸಿಫಿಕ್ ಟೂಲ್ಸ್ ಅಂತ ಯೂಸ್ ಮಾಡೋದಿಲ್ಲ, ತುಂಬಾ ವಿಷಯಗಳು ಅದರಲ್ಲಿ ಬೇಸ್ಡ್. ಅದ್ರ ಬೇಸ್ ಏನು ಅಂತ ನೋಡಿದ್ರೆ ಟೆಕ್ನಿಕಲ್ಸ್ ಗೊತ್ತಿಲ್ಲದೆ ನಾವು ಡೇಟ್ಸ್ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಟೆಕ್ನಿಕಲ್ ಅನಾಲಿಸಿಸ್. ಒಂದು ಮಾರ್ಕೆಟ್ ಏನು, ಅದರ ಸ್ಟ್ರಕ್ಚರ್ ಏನು, ಇದು ಹೇಗೆ ಮೂವ್ ಆಗ್ತಾ ಇದೆ. ಇವಾಗ ಹೇಗೆ ಅಂದ್ರೆ ಇವಾಗ ಡೇಟ್ ಕೇಳ್ತಾ ಇರೋದು ನಾನು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೀವು ನಿಮ್ಮ ಆಫೀಸಿಂದ ಮನೆಗೆ ಹೋಗಕ್ಕೆ ಎಷ್ಟು ದೂರ ಆಗುತ್ತೆ, ಎಷ್ಟೊತ್ತಾಗುತ್ತೆ ಅಂತ ಕೇಳಿದ್ರೆ ನಾನು ಒಂದು half an hour ಆಗುತ್ತೆ, ಟ್ರಾಫಿಕ್ ಇದ್ರೆ ಒಂದು 45 minutes ಆಗುತ್ತೆ ಅಂತ ಹೇಳ್ತೀನಿ. ಇದು ನಿಮಗೆ ಹೇಗೆ ಕರೆಕ್ಟ್ ಆಗಿ ಗೊತ್ತು ಅಂತ ಕೇಳಿದ್ರೆ ನಾನು ರೆಗ್ಯುಲರ್ ಹೋಗಿ ಬರ್ತಾ ಇರೋದು, ಅದಕ್ಕೆ ನನಗೆ ಗೊತ್ತು. ಅದೇ ತರಾನೇ ಡೇಟ್ಸ್ ಕೂಡ ಮಾರ್ಕೆಟ್ ಇಟ್ ಕಮ್ಸ್ ಥ್ರೂ ಎಕ್ಸ್ಪೀರಿಯನ್ಸ್. ಸ್ಟಿಲ್ ಐ ಆಮ್ ಅ ಲರ್ನರ್ ಟು. ಇವಾಗ ನನ್ನನ್ನು ಕೇಳಿದ್ರೆ ನಾನೇ ಇನ್ನೂ ಎಷ್ಟೊಂದು ವಿಷಯ ಕಲ್ತ್ಕೊಂತಾ ಇದ್ದೀನಿ. ಸೊ ಅದೇ ತರನೇ ಡೇಟ್ಸ್ ವಿಷಯ ಕೂಡ, ಒಂದು ವಿಷಯ ರೆಗ್ಯುಲರ್ ಆಗಿ ಮಾರ್ಕೆಟ್ ನ ಅನಲೈಸ್ ಮಾಡಿ ಒಂದು ವಿಷಯ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಮಾಡ್ತಾನೆ ಇದ್ರೆ ಒಂದು ಸ್ಟೇಜ್ ಅಲ್ಲಿ ಹೋಗಿ ಬರೋ ತರಾನೇ. ಇವಾಗ ನಿಮ್ ಮಾರ್ಕೆಟ್ ಈ ಸರ್ಟನ್ ಫಾರ್ಮ್ ಆಯ್ತು ಅಂದ್ರೆ ಇಷ್ಟು ದಿವಸ ಆಗುತ್ತೆ. ಡೇಟ್ಸ್ ಮಾತ್ರ ನೀವು ರೆಗ್ಯುಲರ್ ಆಗಿ ಟೆಕ್ನಿಕಲ್ಸ್ ಕಲ್ತ್ಕೊಂಡು ಅದಾದ್ಮೇಲೆ ನೀವು ಲೇಟರ್ ಆಗಿ ನಿಮ್ಮ ಸ್ಟಡೀಸ್ ಕರೆಕ್ಟ್ ಆಗಿ ಮಾಡ್ತಾನೆ ಇದ್ರೆ ಡೆಫಿನೆಟ್ ಆಗಿ ನೀವು ಫ್ಯೂಚರ್ ಅಲ್ಲಿ ಬಂದು ಡೇಟ್ಸ್ ನ ಪ್ರೆಡಿಕ್ಟ್ ಮಾಡೋಷ್ಟು ಬೆಳಿಬಹುದು. ಸೊ ಇನ್ ಕೇಸ್ ಇದ್ರ ಬಗ್ಗೆ ನೀವು ಇನ್ನೂ ಡೀಟೇಲ್ ಆಗಿ ಕಲ್ತ್ಕೊಬೇಕು, ಹೇಗೆ ಮಾರ್ಕೆಟ್ ನ ಅನಲೈಸ್ ಮಾಡ್ಬೇಕು, ಹೇಗೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಕೆಳಗೆ ಬರ್ತಾ ಇದೆ, ಈ ತರ ಹೇಗೆ ಪ್ರೆಡಿಕ್ಟ್ ಮಾಡ್ಬೇಕಂತ ಕಲ್ತ್ಕೊಬೇಕಂದ್ರೆ ವಿ ಅಟ್ ಟ್ರೇಡ್ ಅಚೀವರ್ಸ್ ವಿ ಟೀಚ್ ಪೀಪಲ್. ಅದೇ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.